ಮಕ್ಕಳೇ, ಸೋಷಿಯಲ್ ಸೈನ್ಸ್ ಅಂದ್ರೆ ಹೆದರಿಕೆನಾ? ಮನಸ್ಸಲ್ಲೇ ಒಂದು ರೀತಿಯ ಫಿಯರ್ ಬರ್ತಾ ಇದೆಯಾ? ಎಷ್ಟೊಂದು ಮೆಮರೈಸ್ ಮಾಡೋದು, ಡೇಟ್ಸ್ ಇದೆ, ಟೈಮ್ ಲೈನ್ಸ್ ಇದೆ, ವಾರ್ಸ್ಗಳಾಗ್ತಾ ಇವೆ, ಹೇಗೆ ನೆನಪಲ್ಲಿಟ್ಕೊಳ್ಳೋದು ಅಂತೀರಾ? ಹಾಗಾದರೆ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಫಿಯರ್ಸ್ಗಳನ್ನ ದೂರ ಮಾಡ್ತೇನೆ. ಸೋಷಿಯಲ್ ಸೈನ್ಸ್ ಅನ್ನ ರೈಟ್ ವೇದಲ್ಲಿ ಹೇಗೆ ಓದಬೇಕು ಅಂತ ಹೇಳ್ತೇನೆ. ಹಾಗಾದ್ರೆ ಇನ್ಯಾಕ್ ತಡ, ಲೆಟ್ಸ್ ಮೇಕ್ ಸೋಷಿಯಲ್ ಸೈನ್ಸ್ ಈಸಿ. ಹೆಲೋ, ಹಾಯ್, ನಮಸ್ಕಾರ ಮಕ್ಕಳೇ. ಇಂದು ಸೋಷಿಯಲ್ ಸೈನ್ಸ್ ಯಾರಿಗೆ ಟಫ್ ಆಗ್ತಾ ಇದೆಯೋ ಈ ಸೋಷಿಯಲ್ ಸೈನ್ಸ್ ಅನ್ನ ಹೇಗೆ ಓದಬೇಕು ಅಂತ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಒಂದಾದ್ರೂ ಸಜೆಷನ್, ಟಿಪ್ಸ್, ಟ್ರಿಕ್ಸ್ ಇದ್ದೇ ಇರತ್ತೆ. ನೀವು ಎವರೇಜ್ ದಿಂದ ಟಾಪರ್ ಆಗ್ಬೇಕಂದ್ರೆ ಅಥವಾ ಟಾಪರ್ ದಿಂದ ರ್ಯಾಂಕ್ ಹೋಲ್ಡರ್ ಆಗ್ಬೇಕಂದ್ರೂ ಸಹ ಈ ಸೋಷಿಯಲ್ ಸೈನ್ಸ್ ನ ವಿಡಿಯೋ ನಿಮಗೆ ಹೇಳಿ ಮಾಡಿಸಿರುವಂತಹದ್ದು. ಹಾಗಾದ್ರೆ ಇನ್ನು ವೇಟ್ ಮಾಡದೆ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾಕೆ ಸೋಷಿಯಲ್ ಸೈನ್ಸ್ ಟಫ್ ಆಗ್ತಾ ಇದೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೋಷಿಯಲ್ ಸೈನ್ಸ್ ಯಾಕೆ ಟಫ್? ಬಹಳಷ್ಟು ಮಕ್ಕಳು ಹೇಳ್ತಾರೆ ಏನಂತ, ಟೂ ಮಚ್ ಟು ಮೆಮೊರೈಸ್ ಸರ್. ಸಿಕ್ಕಾಪಟ್ಟೆ ವಾರ್ಸ್ ಇದೆ, ಸಿಕ್ಕಾಪಟ್ಟೆ ಇವೆಂಟ್ಸ್ ಗಳಾಗ್ತಾ ಇವೆ, ಅದೆಷ್ಟೋ ರಾಜರ ಹೆಸರು ಬರುತ್ತೆ, ಅದೆಷ್ಟೋ ಡೇಟ್ಸ್ ಗಳು ಬರುತ್ತೆ. ಇನ್ನು ಇಕಾನಮಿ, ಬಿಸ್ನೆಸ್ ಸ್ಟಡೀಸ್ಗಳಲ್ಲಿ ಹೋಗೋದಾದ್ರೆ, ಹಾಗೆ ಸೋಷಿಯಾಲಜಿಯಲ್ಲೂ ಹೋಗೋದಾದ್ರೆ ಆಕ್ಟ್ಸ್ ಗಳು ಬರುತ್ತೆ. ಅಲ್ಲಿ ಆ ಒಂದು ಕಾಯ್ದೆ ಬಂತು ಅಂತ ಹೇಳ್ತಾರೆ, ಅದ್ರ ಡೇಟ್ ಹೇಳ್ತಾರೆ. ಹೇಗ್ ಸರ್ ನೆನಪಲ್ಲಿ ಇಟ್ಕೊಳ್ಳೋದು? ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೆಕೆಂಡು, ಲಾಂಗ್ ಆನ್ಸರ್ಸ್, ಕನ್ಫ್ಯೂಸಿಂಗ್ ಡೇಟ್ಸ್ ಅಂಡ್ ನೇಮ್ಸ್. ಯಾವಾಗ 3 ಮಾರ್ಕ್ಸ್ 4 ಮಾರ್ಕ್ಸ್ ನ ಕ್ವಶನ್ ಬರುತ್ತೋ ಮೈಂಡ್ ಬ್ಲ್ಯಾಂಕ್ ಆಗ್ಬಿಡತ್ತೆ. ಏನು ಕೀವರ್ಡ್ಸೇ ನೆನಪಿಗೆ ಬರಲ್ಲ. ಸೋತು ಹೋದ ಹಾಗೆ ಅನುಭವ ಆಗತ್ತೆ ಸರ್ ಎಕ್ಸಾಮ್ ಹಾಲ್ ಕೂತಾಗ ನಮಗೆ ಅಂತ ಮಕ್ಕಳು ಹೇಳ್ತಾರೆ. ನಾಟ್ ನೋಯಿಂಗ್ ವಾಟ್ಸ್ ಇಂಪಾರ್ಟೆಂಟ್. ಸೋಷಿಯಲ್ ಸೈನ್ಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಗೊತ್ತೇ ಆಗಲ್ಲ ಸರ್. 33 ಚಾಪ್ಟರ್ಸ್ ಇದೆ, ಆ 33 ಚಾಪ್ಟರ್ ಅಲ್ಲಿ ಯಾವ್ದು ಇಂಪಾರ್ಟೆಂಟು? ಆ ಚಾಪ್ಟರ್ಸ್ಗಳಲ್ಲೂ ಸಹ ಒಳಗೆ ಹೋದ್ರೆ ಯಾವ್ದನ್ನು ಓದಬೇಕು? ಒಂದೊಂದ್ಸಲ ಟೆಕ್ಸ್ಟ್ ಬುಕ್ ಒಳಗಿಂದೂ ಸಹ ಕ್ವಶನ್ ಕೇಳ್ತಾರೆ. ಹೀಗಿರ್ಬೇಕಾದ್ರೆ ನಾವು ಓದೋದು ಹೇಗೆ ಸರ್ ಅಂತೀರಾ ನೀವು. 4ನೇದು, ಟೂ ಬೋರಿಂಗ್ ಸರ್. ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ, ಹಾಗೆ ಬೋರಿಂಗು ಸರ್. ಯಾವುದೋ ರಾಜ ಯಾವುದೋ ಕಾಲದಲ್ಲಿ ಏನೋ ಮಾಡ್ದ, ಅದನ್ನ ನಾವು ಯಾಕೆ ಓದಬೇಕು? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿದ್ರೆ ಈ ಕ್ಲಾಸಿನ ಎಂಡ್ ತನಕ ನೀವು ನೋಡಿದ್ರೆ ಸೋಷಿಯಲ್ ಸೈನ್ಸ್ ಅನ್ನ ಹೇಗೆ ಸ್ಟಡಿ ಮಾಡಬೇಕು ಅಂತ ಹೇಳ್ತೇನೆ. ಹಾಗೆ ಇಲ್ಲೇನೇನು ಸಮಸ್ಯೆಗಳಿವೆಯೋ ಅವುಗಳಿಗೆಲ್ಲ ಪರಿಹಾರವನ್ನ ಕೊಡ್ತೇನೆ. ಹಾಗಾದ್ರೆ ನೀವು ಸೋಷಿಯಲ್ ಸೈನ್ಸ್ ಅನ್ನ ಈಸಿ ಮಾಡ್ಕೊಳ್ಬೇಕಂದ್ರೆ, ಈ ವಿಡಿಯೋ ಆದ್ಮೇಲೆ ಈಸಿ ಆಗಿದೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೋಷಿಯಲ್ ಸೈನ್ಸ್ ಈಸಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ನೀವು ಈ ವಿಡಿಯೋವನ್ನ ಇಷ್ಟಪಟ್ಟಿದ್ದೀರಾ ಮತ್ತು ಇಂತಹದೇ ವಿಡಿಯೋಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಎಸ್, ಇಟ್ಸ್ ನಾಟ್ ಅಬೌಟ್ ಸ್ಟಡಿಯಿಂಗ್ ಮೋರ್. ಇದು ಹೆಚ್ಚು ಅಧ್ಯಯನ ಮಾಡುವುದರ ಬಗ್ಗೆ ಅಲ್ಲ, ಇಟ್ಸ್ ಅಬೌಟ್ ಸ್ಟಡಿಯಿಂಗ್ ರೈಟ್. ಇದು ಸರಿಯಾಗಿ ಅಧ್ಯಯನ ಮಾಡುವುದರ ಬಗ್ಗೆ. ಜೀವನದಲ್ಲಿ, ಅದರಲ್ಲೂ ನಮ್ಮ ಸೋಷಿಯಲ್ ಸೈನ್ಸ್ ಅಲ್ಲಿ ನಾನು 10 ತಾಸು ಓದ್ತೇನೆ, ಆದರೆ 10 ತಾಸು ಓದಿದಂತಹ ಒಂದು ಹುಡುಗ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಅದೇ 3 ತಾಸು ರೈಟ್ ಆಗಿ ಓದಿದಂತಹ ಹುಡುಗ ಅಥವಾ ಹುಡುಗಿ ಮತ್ತೊಂದ್ ಕಡೆ ಇರ್ತಾರೆ. ಅವ್ರ ಮಾರ್ಕ್ಸ್ ಹೆಚ್ಚಿಗೆ ಇರತ್ತೆ. ಯಾಕಂದ್ರೆ ಅವರು ಸ್ಮಾರ್ಟ್ ಆಗಿ ಹೇಗೆ ಓದ್ಬೇಕು ಅಂತ ಅವ್ರಿಗೆ ಗೊತ್ತಿರತ್ತೆ. ಸೊ ಇಟ್ಸ್ ನಾಟ್ ಅಬೌಟ್ ಟೈಮ್. ನಾನು 10 ತಾಸು ಓದ್ತೇನೆ, 12 ತಾಸು ಓದ್ತೇನೆ, 24 ತಾಸು ಓದ್ತೇನೆ ಅನ್ನೋದಲ್ಲ. ನಾನು ಎಷ್ಟು ತಾಸು ಓದ್ತೇನೆ, ಅದರಲ್ಲಿ ಹೇಗೆ ಓದ್ತೇನೆ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಫಂಡ ಆಗಿದೆ. ಅದನ್ನೇ ಇವತ್ತಿನ ಈ ಕ್ಲಾಸ್ನಲ್ಲಿ ಹೇಳ್ತೇನೆ, ಹೇಗೆ ಓದಬೇಕು ನೀವು ಅಂತ. ಸ್ಟಾರ್ಟ್ ಈಸಿ. ಹಾಗಂದ್ರೆ ಏನು ಸರ್? ಯಾವುದೇ ಒಂದು ಟಾಸ್ಕ್ ಇರ್ಬೋದು, ಅದನ್ನ ನಿಮ್ಮ ಹತ್ರ 10 ಟಾಸ್ಕ್ಗಳಿದ್ರೆ ಅವುಗಳಲ್ಲಿ ಯಾವ್ದು ಈಸಿ ಆಗಿರುತ್ತೋ ಅವುಗಳನ್ನ ಮೊದಲಿಗೆ ಮಾಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದೇ ರೀತಿ ಸೋಷಿಯಲ್ ಸೈನ್ಸ್ ಅಲ್ಲಿ 33 ಚಾಪ್ಟರ್ಸ್ ಇದೆ, ಟರ್ಮ್ 2ದಲ್ಲಿ 17 ಚಾಪ್ಟರ್ಸ್ ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತೀರಾ? ನಾನು ಹೇಳ್ತೇನೆ, ಫಸ್ಟ್ ಚಾಪ್ಟರ್ 1857 ತಗೊಳ್ಳಿ. ಸಿಕ್ಕಾಪಟ್ಟೆ ಈಸಿ ಆಗಿರುವಂತಹ ಚಾಪ್ಟರು, ಅದರಿಂದ 4 ಮಾರ್ಕ್ಸ್ ಸಹ ಬರುತ್ತೆ. ಹೀಗಾಗಿ ಯಾವ್ದು ಈಸಿ ಇದೆಯೋ ಅದರಿಂದ ಸ್ಟಾರ್ಟ್ ಮಾಡಿ. ಇದರಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ. ಜೀವನ ಅಂದ್ರೆ ಯಾವ್ದು ಕಾನ್ಫಿಡೆನ್ಸ್ ಇರ್ತಾರೋ ಅವ್ರು ಮುಂದೆ ಹೋಗ್ತಾರೆ. ಒಬ್ಬನ ಹತ್ರ ಎಷ್ಟೋ ಸ್ಕಿಲ್ ಸೆಟ್ ಇರ್ಬೋದು, ಆದ್ರೆ ಆತ ಹತ್ರ ಕಾನ್ಫಿಡೆನ್ಸೇ ಇಲ್ಲ ಅಂದ್ರೆ ಆತ ಅಪರ್ಚುನಿಟೀಸ್ಗಳನ್ನ ಗ್ರ್ಯಾಬ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದೇ ರೀತಿ ಸೋಷಿಯಲ್ ಸೈನ್ಸ್ ಅಲ್ಲೂ ಸಹ ನೀವು
ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ಕೋಬೇಕಂದ್ರೆ ಈಸಿಯಿಂದ ಸ್ಟಾರ್ಟ್ ಮಾಡಿ. ಓಕೆ, ನೆಕ್ಸ್ಟ್. ಹಾಗೆ ನೀವು ಒಂದು ಚಾಪ್ಟರ್ ಅನ್ನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತ. ಅದೇ ಎಲ್ಲ ಅರ್ಧ ಮರ್ಧ ಓದ್ತಾ ಕೂತ್ರೆ, ಗಿರ್ಮಿಟ್ತನ ಮಾತ್ರ ಕೂತ್ರೆ ಏನೂ ಉಪಯೋಗ ಆಗಲ್ಲ. ನಿಮ್ಗೆ ಗೊತ್ತಾಗಲ್ಲ ಯಾವ ರೀತಿಯ ಕ್ವಶನ್ ಬರ್ತಾ ಇದೆ, ಏನನ್ನ ಯಾರು ಪೇಪರ್ ಚೆಕ್ ಮಾಡ್ತಾ ಇದ್ದಾರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನೂ ತಿಳಿಯಲ್ಲ. ಹೀಗಾಗಿ ಒಂದು ಟಾಸ್ಕ್ ಅನ್ನ ತೆಗೆದುಕೊಂಡಿದ್ದೀರಾ ಅಂದ್ರೆ ಕಂಪ್ಲೀಟ್ ಮಾಡಿ ಆ ಟಾಸ್ಕ್ ಅನ್ನ. ಇದರಿಂದ ಕ್ವಿಕ್ ವಿನ್ಸ್, ತ್ವರಿತ ಗೆಲುವು. ಹಾಗಂದ್ರೆ ಏನು ಸರ್? ಒಂದು ಚಾಪ್ಟರ್ನ ಓದ್ತೀರಾ, ನಿಮಗೆ ಅನ್ಸುತ್ತೆ ನಾನು ಒಂದು ಚಾಪ್ಟರನ್ನು ಕಂಪ್ಲೀಟ್ ಮಾಡಿದೆ, ಸ್ಮಾಲ್ ಅಚೀವ್ಮೆಂಟು. ಬಟ್ ಲಾಂಗ್ ರನ್ನಲ್ಲಿ ನೋಡೋದಾದ್ರೆ ಬಿಗ್ ಅಚೀವ್ಮೆಂಟ್ ಆಗುತ್ತೆ. 1/17 ಅಂತ ಹೇಳ್ಬೋದು. ಬಟ್ ಅದೇ ಒಂದು ಕೂಡ್ತಾ ಹೋದ್ರೆ ಅದೇ 17 ಚಾಪ್ಟರ್ಸ್ ಆಗುತ್ತೆ ಟರ್ಮ್ 2. ಹನಿ ಹನಿ ಕೂಡಿದ್ರೆ ಹಳ್ಳ ಹೇಗೋ ಹಾಗೆ ಸಣ್ಣ ಸಣ್ಣ ಗೆಲುವುಗಳಿಂದ ಒಂದು ದೊಡ್ಡ ವಿಜಯದ ಯಾತ್ರೆಯನ್ನ ನೀವು ಬರೆಯಬಹುದಾಗಿದೆ. ಸೊ ಫಸ್ಟ್ ಫಂಡ ಏನು? ಸ್ಟಾರ್ಟ್ ಈಸಿ. ಅದಕ್ಕೋಸ್ಕರನೇ ನಾನು ಸೆಕೆಂಡ್ ಟರ್ಮ್ನಲ್ಲಿರುವಂತಹ ಚಾಪ್ಟರ್ಸ್ಗಳಲ್ಲಿ ಯಾವುದು ಈಸಿ ಇದೆ ಅಂತ ಇಲ್ಲಿ ಈ ಮಾರ್ಕ್ನ ಮುಖಾಂತರ ತೋರಿಸ್ತಾ ಇದ್ದೇನೆ. 1857 ಈಸಿ ಆಗಿರುವಂತಹದ್ದು. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ, ಈಸಿ. ಇನ್ನು ಸೋಷಿಯಾಲಜಿಯಲ್ಲಿ ಬರೋದಾದ್ರೆ 2 ಚಾಪ್ಟರ್ಸ್ಗಳು ಈಸಿ ಆಗಿವೆ. ಹಾಗೆ 4 ಪೇಜಸ್ ಇರ್ಬೋದು, 3 ಪೇಜಸ್ಗಳ ಚಾಪ್ಟರ್ ಆಗಿದೆ. ಹೀಗಾಗಿ ಇವುಗಳನ್ನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೇನೆ. ಇದರಿಂದ ನಿಮಗೂ ಸಹ ಗೊತ್ತಾಗತ್ತೆ ನಾನು ಪ್ರೋಗ್ರೆಸ್ ಮಾಡ್ತಾ ಇದ್ದೇನೆ, ನಾನೇನೋ ಒಂದು ಅಚೀವ್ ಮಾಡ್ತಾ ಇದ್ದೇನೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಜಾಗ್ರಫಿಯ ಎಲ್ಲ ಚಾಪ್ಟರ್ಸ್ಗಳನ್ನ ನಾನು ಈಸಿ ಕ್ಯಾಟಗರೀಸಲ್ಲಿ ಹಾಕ್ತಾ ಇದ್ದೇನೆ. ಅದರಲ್ಲೂ ಈ ಕೊನೆ 26, 27, 28, 29 ಅನ್ನ ಈಸಿ ಆಗಿರುವಂತಹದ್ದು, ಹಾಗೆ ಈಸಿಯಾಗಿ ಮಾರ್ಕ್ಸ್ ಸಹ ಬರುವಂತಹದ್ದು. ಬಿಸ್ನೆಸ್ ಸ್ಟಡೀಸ್ ಸಹ ಅದೇ ರೀತಿಯ ಚಾಪ್ಟರ್ಸ್ಗಳಾಗಿವೆ. ಇದು ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ನಿಮ್ಮಂಥದ್ದೇ 10th ಸ್ಟ್ಯಾಂಡರ್ಡ್ನಲ್ಲಿ ಯಾರಿದ್ದಾರೋ ಅವ್ರಿಗೆ ತಲುಪುತ್ತೆ. ಶೇರಿಂಗ್ ಈಸ್ ಕೇರಿಂಗ್, ಅದರಲ್ಲೂ ನಾಲೆಜನ್ನು ಶೇರ್ ಮಾಡ್ತಾ ಇದ್ದೀರಾ. ಓಕೆ, ಒಂದ್ಸಲ ಕಾನ್ಫಿಡೆನ್ಸ್ ಬಂತು ನಿಮಗೆ, ಅದಾದ್ಮೇಲೆ ನೆಕ್ಸ್ಟ್ ಏನು? ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಜಗತ್ತನ್ನೇ ಗೆಲ್ಲಬಹುದು ಅನ್ನೋ ಭಾವನೆ ನಿಮ್ಮಲ್ಲಿ ಬರುತ್ತೆ. ಆ ಜಗತ್ತನ್ನೇ ಗೆಲ್ಲಬಹುದು ಹೇಗೆ? ಯಾವುದು ಡಿಫಿಕಲ್ಟ್ ಚಾಪ್ಟರ್ಸ್ ಇದೆಯೋ ಅವುಗಳಿಗೆ ಮೂವ್ ಮಾಡಿ. ಈಗ ನಿಮ್ಗೆ ಗೊತ್ತಿದೆ ಹೇಗೆ ಪ್ಯಾಟರ್ನ್ ಬರ್ತಾ ಇದೆ ಅಂತ, ಹೇಗೆ ನಾನು ಟ್ಯಾಕಲ್ ಮಾಡಬಹುದು ಅಂತ. ಸೊ ಅದಕ್ಕೋಸ್ಕರ ಮೂವ್ ಆನ್. ದೊಡ್ಡ ಚಾಪ್ಟರ್ ಇದೆ, ಅದನ್ನು ಹೇಗೆ ಮಾಡ್ತೀರಾ? ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಟೀಮಿಗೆ 100 ರನ್ ಸ್ಕೋರ್ ಮಾಡಬೇಕಂದ್ರೆ 100 ರನ್ ಅಂತ ಹೋಗಲ್ಲ. ಫಸ್ಟ್ ಓವರಿಗೆ ಇಷ್ಟು ಹೊಡೆಯೋಣ, ಫಸ್ಟ್ 10 ರನ್ಸ್ ಅಚೀವ್ ಮಾಡೋಣ, ನೆಕ್ಸ್ಟ್ 20 ಹೋಗೋಣ, 30 ಹೋಗೋಣ, 40 ಹೋಗೋಣ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೇವೆ. ಅದೇ ರೀತಿ ನಮ್ಮ ಸೋಷಿಯಲ್ ಸೈನ್ಸಲ್ಲೂ ಸಹ ಒಂದು ಫ್ರೀಡಮ್ ಸ್ಟ್ರಗಲ್ 20 ಪೇಜ್ ಇದೆ ಸರ್, ಹೇಗೆ ಓದೋದು ಅಂತೀರಾ? ಫಸ್ಟ್ 2 ಪೇಜಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಮ್ಮ ಒನ್ ಶಾಟ್ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಫಸ್ಟ್ 20-30 ಮಿನಿಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಒಂದು ಕಾನ್ಸೆಪ್ಟ್ ಇರುತ್ತೆ, ಅದಕ್ಕೆ ಟೈಮ್ ಸ್ಟ್ಯಾಂಪನ್ನು ಕೊಟ್ಟಿದ್ದೇವೆ. ಹೀಗಾಗಿ ಆ ಟೈಮ್ ಸ್ಟ್ಯಾಂಪ್ಗಳ ಉಪಯೋಗವನ್ನು ಪಡೀರಿ. ಸೊ ಸ್ಮಾಲಿಂದ ಸ್ಟಾರ್ಟ್ ಮಾಡಿ ಬಿಗ್ ಅನ್ನು ಅಚೀವ್ ಮಾಡೋಣ. ಹೇಳಿರೋ ಹಾಗೆ ಟೈಮ್ ಸ್ಟ್ಯಾಂಪ್ಸು ನಮ್ಮ ಒನ್ ಶಾಟ್ ವಿಡಿಯೋಸ್ಗಳನ್ನ ನೀವು ನೋಡ್ತಾ ಇದ್ದೀರಿ, ಅದರಲ್ಲಿ ಪ್ರತಿಯೊಂದು ಕಾನ್ಸೆಪ್ಟು ಎಷ್ಟು ಟೈಮ್ ಆಗ್ತಾ ಇದೆ ಅಂತ ಟೈಮ್ ಸ್ಟ್ಯಾಂಪಲ್ಲಿ ಸಿಗುತ್ತೆ. ಸೊ ಅದೊಂದು ಗೆರೆ ಏನು ಹೋಗ್ತಾ ಇರುತ್ತೋ ಅದರಲ್ಲಿ ಚಂಕ್ಗಳಾಗಿ ಏನು ಕಾಣ್ತಾ ಇರುತ್ತೋ ಅದೇ ಕಾನ್ಸೆಪ್ಟ್ಗಳಿಗೆ ಎಷ್ಟು ಟೈಮ್ ಇದೆ ಅಂತ. ಸೊ ಅವುಗಳ ಪೂರ್ತಿ ಉಪಯೋಗವನ್ನು ಪಡೀರಿ. ಹಾಗೆ ನಾವು ಪರೀಕ್ಷೆ ನಮ್ಮ ಆ್ಯಪಲ್ಲಿ ನೋಟ್ಸ್ ಇದೆ ಅಂತ 50 ಸಲ ಹೇಳ್ತೇನೆ, PYQs ಇದೆ ಅದಿದೆ ಅಂತ. ಬಟ್ ಯಾರೋ ನಾವು ಮಾಡಿರುವಂಥದ್ದು, ಬಟ್ ಎಲ್ಲಿ ತನಕ ನೀವು ನಿಮ್ಮ ಎಫರ್ಟ್ಸನ್ನು ಹಾಕಲ್ಲ ಏನೂ ಉಪಯೋಗ ಆಗಲ್ಲ. ಸೊ ನೀವೇನು ಮಾಡಬೇಕು? ನಿಮ್ಮ ಎಫರ್ಟ್ಸನ್ನು ಹಾಕಬೇಕು. ಅದಕ್ಕೋಸ್ಕರ ನಿಮ್ಮದೇ ಆದ ನೋಟ್ಸ್ಗಳನ್ನ ಮಾಡಿ, ಕೀವರ್ಡ್ಸ್ಗಳ ಲೀಸ್ಟ್ಗಳನ್ನ ಮಾಡಿ. ಆವಾಗ ನಿಮಗೆ ಒಂದು ಖುಷಿ ಸಿಗತ್ತೆ. ಹಾಗೆ ಎಕ್ಸಾಮ್ ಟೈಮಲ್ಲಿ ಯಾವಾಗ ನೀವು ನಿಮ್ಮ ನೋಟ್ಸ್ಗಳನ್ನ ಓದ್ತಿರೋ ಆವಾಗ ಬರುವಂತಹ ಒಂದು ನಂಬಿಕೆ ಇರಬಹುದು. ಹಾಗೆ ಒಂದು ಈಸಿ ನ್ಯಾವಿಗೇಷನ್ ಏನಿರುತ್ತೋ ಅದು ಬೇರೆ ನೋಟ್ಸ್ಗಳಿಂದ ಸಿಗಲ್ಲ. ಯಾಕಂದರೆ ಅದು ಬೇರೆಯವರು ತಮ್ಮ ಮೈಂಡ್ ಸೆಟ್ನಿಂದ ಮಾಡಿರುವಂತಹ ನೋಟ್ಸು, ಅದು ಪರ್ಫೆಕ್ಟ್ 200% ಆಗಿರ್ಬೋದು. ಬಟ್ ಎಲ್ಲಿ ತನಕ ನೀವು ಆ ಒಂದು ಎಫರ್ಟನ್ನು ಹಾಕಲ್ವೋ ಅಲ್ಲಿ ತನಕ ಏನೂ ಆಗಲ್ಲ. ಹೀಗಾಗಿ ನಿಮ್ಮ ನೋಟ್ಸ್ಗಳನ್ನ ಮಾಡಿ. ಒನ್ ಶಾಟ್ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರೋ, ಏನಾದರೂ ಕೀವರ್ಡ್ಸ್ಗಳು ಬರ್ತಾ ಇದೆಯೋ ಲಿಸ್ಟ್ ಆನ್ ಮಾಡ್ಕೊಳ್ಳಿ. ಏನಾದರೂ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೀರಾ, ಅಂಡರ್ಲೈನ್ ಮಾಡ್ಕೊಳ್ಳಿ, ಹೈಲೈಟ್ ಮಾಡ್ಕೊಳ್ಳಿ. ಇವುಗಳ ಪೂರ್ತಿ ಉಪಯೋಗವನ್ನು ಪಡೀರಿ. PYQs ವೆರಿ ವೆರಿ ಇಂಪಾರ್ಟೆಂಟು. ದೊಡ್ಡ ಚಾಪ್ಟರ್ ಇದೆ, ನನಗೆ ಯಾವುದೊಂದು ಕಾನ್ಸೆಪ್ಟ್ ಬಿಡಬೇಕು ಅನ್ನಿಸ್ತಾ ಇದೆ ಅನ್ಕೋತೀರಾ. ಹಾಗಿರಬೇಕಾದ್ರೆ ಫ್ರೀಡಮ್ ಸ್ಟ್ರಗಲಲ್ಲಿ ನೀವು ಸುಭಾಷ್ ಚಂದ್ರ ಬೋಸ್ ಅವರ ಕಾಂಟ್ರಿಬ್ಯೂಷನ್ ಅನ್ನೋ ಒಂದು ಟಾಪಿಕನ್ನು ಬಿಡ್ಲಿಕ್ಕಾಗತ್ತಾ? ಖಂಡಿತವಾಗಿಯೂ ಆಗಲ್ಲ. ಯಾಕಂದ್ರೆ ಅದೊಂದು 10 ಸ್ಟಾರ್ ಕ್ವಶನ್ ಆಗಿದೆ. ಬೇರೆ ಬೇರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನೋಡೋದಾದ್ರೆ ಅದೇ ಎಷ್ಟೋ ಬಾರಿ ರಿಪೀಟ್ ಆಗಿದೆ.
ಸೊ ಹೀಗಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರಿಂದ ನಿಮಗೆ ಗೊತ್ತಾಗತ್ತೆ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ನಾನು ಯಾವುದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಬಹುದು, ಹಾಗೆ ಯಾವುದರ ಮೇಲೆ ಎಕ್ಸ್ಟ್ರಾ ಫೋಕಸ್ ಅನ್ನ ಹಾಕಬೇಕು ಅಂತ. ಹೀಗಾಗಿ ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ನೀವು ಎಲ್ಲ ಪ್ರತಿಯೊಂದು ಚಾಪ್ಟರ್ಗೂ PYQsಗಳನ್ನ ಫೈಂಡ್ ಔಟ್ ಮಾಡಬಹುದಾಗಿದೆ. ಈಗಲೇ ಡೌನ್ಲೋಡ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಟೈಮ್ ಹೋಗ್ತಾ ಇದೆ, ಬಟ್ ನೀವು ಈ ಮೂಮೆಂಟ್ನಿಂದಲೇ ಸ್ಟಾರ್ಟ್ ಮಾಡಿ. ನಾನು ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ, 10:30 ಸ್ಟಾರ್ಟ್ ಮಾಡ್ತೇನೆ ಸರ್, ಈಗ 10:05 ಆಗಿದೆ. ಇಲ್ಲ, 10:05 ಆಯಿತು, ಈ ವಿಡಿಯೋ ಮುಗೀತು, 10:10ಕ್ಕೆ ಮುಗಿಯುತ್ತೋ, ಅದಾದಮೇಲೆ 10:10ಕ್ಕೆ ಸ್ಟಾರ್ಟ್ ಮಾಡಿ. ಕೀವರ್ಡ್ಸು, ಸೋಷಿಯಲ್ ಸೈನ್ಸ್ ಅಂದರೆ ಕೇವಲ ಕೀವರ್ಡ್ಸ್ಗಳು ಅಂತ ನಾನು ಹೇಳ್ತಾ ಇರ್ತೇನೆ. ಸೋಷಿಯಲ್ ಸೈನ್ಸನ್ನು ನೀವು ಓದಬೇಕು ಅಂದರೆ, ಆನ್ಸರ್ ಬರಿಬೇಕು ಅಂದರೆ ನಿಮ್ಮ ಓನ್ ವೇದಲ್ಲಿ ಬರೀರಿ, ಬಟ್ ಕೀವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಬರೀರಿ. ಸೊ ಹೀಗಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಕೀವರ್ಡ್ಸ್ಗಳನ್ನ ಹುಡುಕ್ತಾ ಇದ್ರೆ ಹೈಲೈಟ್ ಮಾಡಿ, ಅಂಡರ್ಲೈನ್ ಮಾಡಿ. ನೀವು ನೋಟ್ಸ್ ಮಾಡ್ತಾ ಇದ್ರೆ ಕೀವರ್ಡ್ಸ್ಗಳ ಲೀಸ್ಟನ್ನು ಮಾಡಿ. ಒನ್ ಶಾರ್ಟ್ ವಿಡಿಯೋನ ನೋಡ್ತಾ ಇದ್ರೆ ಕೀವರ್ಡ್ಸ್ಗಳ ಲೀಸ್ಟನ್ನು ಮಾಡಿ. ಇದೇನು ಹೆಚ್ಚಿನ ಟೈಮನ್ನು ತೆಗೆದುಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ಫ್ರೀಡಮ್ ಸ್ಟ್ರಗಲ್ ಹೇಳ್ತಾ ಇರಬೇಕಾದ್ರೆ ಕೇಸರಿ ಮರಾಠ ಅನ್ನೋ ನ್ಯೂಸ್ ಪೇಪರ್ ಹೇಳ್ತಾ ಇದ್ದೇನೆಂದರೆ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಬಾಲ್ ಗಂಗಾಧರ್ ತಿಲಕ್ ಕೇಸರಿ ಮರಾಠ ಅಂತ. ಎಷ್ಟು ಟೈಮ್ ತಗೊಳತ್ತೆ? ತೊಗೊಳಲ್ಲ ತಾನೇ ಹೆಚ್ಚಿನ ಟೈಮು. ಮಾಡೋದನ್ನು ಮರಿಬೇಡಿ. ಪರ್ ಚಾಪ್ಟರ್ಗೆ ಮಾಡ್ತಾ ಹೋಗಿ ಕೀವರ್ಡ್ಸ್ ಲೀಸ್ಟನ್ನು. ಎಲ್ಲ ಒಂದೇ ಕಡೆ ಗಿರ್ಮಿಟ್ ಮಸಾಲ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲವನ್ನೂ ಸಹ ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಇಟ್ಕೊಳ್ಳಿ. ಇದರಿಂದ ಯಾವಾಗ ನೀವು ರಿವಿಷನ್ ಮಾಡ್ತೀರೋ ಆವಾಗ ಹೆಲ್ಪ್ಫುಲ್ ಆಗುತ್ತೆ. ಈಗ ಅನಿಸ್ಬೋದು, ಸರ್ ಏನು ಮಾಡೋದು ಆ ಕೀವರ್ಡ್ಸ್ ಲೀಸ್ಟನ್ನು ಮಾಡಿಕೊಂಡು, ಇನ್ನು ಚಾಪ್ಟರೇ ಸ್ಟಾರ್ಟ್ ಮಾಡಿಲ್ಲ ಅಂತ. ಬಟ್ ಯಾವಾಗ ಎಕ್ಸಾಮ್ಗೆ 1 ದಿನ ಇರುತ್ತೋ 2 ದಿನ ಇರುತ್ತೋ ಆವಾಗ ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಕೂತ್ಕೊಳ್ತೀರಾ? ಅಷ್ಟು ಟೈಮ್ ಇರುತ್ತಾ? ಇಲ್ಲ ತಾನೇ. ಆವಾಗ ಕೀವರ್ಡ್ಸ್ಗಳೇ ನಿಮ್ಮ ಹೆಲ್ಪಿಗೆ ಬರುವಂತಹದ್ದು. ಹೀಗಾಗಿ ಪ್ರತಿ ಚಾಪ್ಟರ್ಗೂ ಲೀಸ್ಟನ್ನು ಮಾಡಿ. ಹಾಗೆ ಡ್ಯೂರಿಂಗ್ ರಿವಿಷನ್ ನೀವು ಕೀವರ್ಡ್ಸ್ಗಳನ್ನ ಮಾತ್ರ ಓದಿ. ಸರ್ ನಾನು ರಿವಿಷನ್ ಮಾಡ್ತೇನೆ ಅಂತ ಏನಿದೆಯೋ ಪೂರ್ತಿ ಪಾಠವನ್ನು ಮತ್ತೊಮ್ಮೆ ಓದ್ತಾ ಕೂತ್ಕೊಳ್ಳೋದಲ್ಲ, ಅದು ಫುಲ್ ಟೈಮ್ ವೇಸ್ಟು. ಅದೇ ಎಷ್ಟೋ ಮಕ್ಕಳು ಮಾಡುವಂತಹದ್ದು ತಪ್ಪಾಗಿದೆ. ರಿವಿಷನ್ ಮಾಡ್ತಾ ಇದ್ದೇನೆ ಅಂದರೆ 10-15 ನಿಮಿಷದಲ್ಲಿ ಆ ರಿವಿಷನ್ನು ಕಂಪ್ಲೀಟ್ ಆಗಿಬಿಡಬೇಕು. ಅದು 1 ತಾಸು 2 ತಾಸು ಆಗುವಂಥ ಪ್ರೊಸೆಸ್ ಅಲ್ಲ. ಅದರಲ್ಲಿ ನೀವು ರೀಕಾಲ್ ಮಾಡ್ಕೊಳ್ಬೇಕು ಹೊರತು ರೀಡ್ ಮಾಡೋದಲ್ಲ. ಬಹಳಷ್ಟು ಮಕ್ಕಳು ಈ ತಪ್ಪನ್ನು ಮಾಡ್ತೀರಾ, ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ರಿವಿಷನ್ನು ಆದಷ್ಟು ಶಾರ್ಟ್ ಆಗಿರಬೇಕು, ಇಫೆಕ್ಟಿವ್ ಆಗಿರಬೇಕು. ಅದಕ್ಕೋಸ್ಕರ ಕೀವರ್ಡ್ಸ್ಗಳ ಲೀಸ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈ ಒಂದು ಸ್ಲೈಡ್ನಲ್ಲಿ ಎಲ್ಲವನ್ನೂ ಸಹ ನೆನಪಲ್ಲಿ ಇಟ್ಕೊಳ್ಬೇಕಾ ನೀವು ಆ್ಯಸ್ ಎ ಸ್ಟೂಡೆಂಟ್? ಖಂಡಿತವಾಗಿಯೂ ಇಲ್ಲ. ಟೆಕ್ಸ್ಟ್ ಬುಕ್ಕನ್ನು ಓದೋದು ಒಂದು ಕಲೆ. ಅದಕ್ಕೋಸ್ಕರ ನಮ್ಮ ಒನ್ ಶಾರ್ಟ್ ವಿಡಿಯೋದಲ್ಲಿ ನಾವೆಲ್ಲ ಸ್ಟ್ರಕ್ಚರ್ಡ್ ಆಗಿ ಸ್ಮಾಲ್ ಆಗಿ ಕೊಟ್ಟಿದ್ದೇವೆ, ಅದನ್ನು ನೀವು ನೋಡ್ಬೋದು. ಬಟ್ ನೀವು ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೀರಾ ಅಂದಮೇಲೆ ಎಲ್ಲವನ್ನೂ ಸಹ ಬಾಯ್ಹಾಟ್ ಹಾಕೋ ಅವಶ್ಯಕತೆಯೇ ಇಲ್ಲ. ಈ ಒಂದು 4-5 ಲೈನಲ್ಲಿ 1-2 ವರ್ಡ್ಸ್ಗಳು ಇಂಪಾರ್ಟೆಂಟ್ ಇವೆ. ಅದನ್ನು ಬಿಟ್ಟು ಏನನ್ನೂ ಸಹ ನೀವು ಓದ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಏನಂತಿದ್ದೀರಾ ಸರ್? ದ ರೀಸೆಂಟ್ ಡೆವಲಪ್ಮೆಂಟ್ ಇನ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಈಸ್ ದ ಇನ್ಕ್ಲೂಷನ್ ಆಫ್ ಪೋಸ್ಟ್ ಆಫೀಸರ್ಸ್ ಇಂಟು ಇಟ್ಸ್ ಫೋಲ್ಡ್ ಅಂತ ಇದೆ. ಇದರಲ್ಲಿ ಒಂದು ಕೀವರ್ಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಷ್ಟೇ. ಅದನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ನಿಮಗೆ ಅಷ್ಟೊಂದು ಮ್ಯಾಟರೇ ಆಗಲ್ಲ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕು ಯಾವುದ್ರ ಜೊತೆಗೆ? ಪೋಸ್ಟು ಮತ್ತು ಬ್ಯಾಂಕುಗಳು ಕೂಡಿ ಮಾಡಿರುವಂತಹದ್ದು, ಇಷ್ಟೇ ಇರುವಂತಹದ್ದು. ಸೊ ಅಂಚೆ ವಿಮಾ ಬ್ಯಾಂಕ್ ಅಂತ ಏನು ಕರಿತೇವೋ ಅಷ್ಟೇ. ಸೊ ಈ 4-5 ಲೈನ್ಸ್ಗಳಲ್ಲಿ ಒಂದೇ ಒಂದು ವರ್ಡ್ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇದೇ ರೀತಿ ನಿಮ್ಮ ಪೂರ್ತಿ ಟೆಕ್ಸ್ಟ್ ಬುಕ್ನಲ್ಲೂ ಸಹ ಇರುತ್ತೆ. ಹೀಗಾಗಿ ಕೀವರ್ಡ್ಸ್ಗಳ ಮೇಲೆ ಗಮನ ಹರಿಸಿ. ಯಾವುದು ಅನ್ವಾಂಟೆಡ್ ಇರುತ್ತೋ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಸ್ಟೆಪ್ಪು ರೀಡು ವಾಚು ಮಾಡ್ತೀರಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ ನಾನು ಮಗ್ ಮಾಡ್ತಾ ಹೋಗ್ತೇನೆ ಅಂತ ಆಗಲ್ಲ. ಏನೋ ಒಂದು ಇವೆಂಟ್ ಆಗ್ತಾ ಇದೆ ಅಂದರೆ ಯಾಕೆ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ ಅಂದರೆ ಯಾಕೆ ಆಗ್ತಾ ಇದೆ ಅಂತ ಪ್ರಶ್ನಿಸಿ. ಯುದ್ಧ ಮುಗಿದ ಮೇಲೆ ಏನು ಔಟ್ಕಮ್ಸ್ ಬರ್ತಾ ಇದೆ. ಸೊ ಪ್ರತಿಯೊಂದು ಪಾಯಿಂಟಿಗೂ ಏನಾದರೂ ಒಂದು ಕಾರಣ ಇರುತ್ತೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹಾಗೆ ಸೋಷಿಯಲ್ ಸೈನ್ಸನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಹೇಗೆ ಮೆಮರೈಸ್ ಮಾಡಬೇಕು ಅಂತ ಸಹ ಒಂದು ವಿಡಿಯೋವನ್ನು ಮಾಡ್ತೇವೆ. ಬಟ್ ಫಸ್ಟ್ ಸ್ಟೆಪ್ಪು ರೀಡು ವಾಚು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕೀವರ್ಡ್ಸ್ಗಳ ಲೀಸ್ಟನ್ನು ಮಾಡ್ಕೊಳ್ಳಿ. ಅದಾದಮೇಲೆ ರೀಕಾಲ್ ರಿವೈಸನ್ನು ಮಾಡ್ಕೊಳ್ಳಿ. ಇದೇ ಮೇನ್ ಫಂಡ ಆಗಿರುವಂತಹದ್ದು ನಮ್ಮ ಸೋಷಿಯಲ್ ಸೈನ್ಸನ್ನು ಓದ್ಕೊಳ್ಳಿಕ್ಕೆ. ಹಾಗಾದರೆ ಇನ್ಯಾಕೆ ತಡ? ಹೇಗೆ ಓದಬೇಕು ಅಂತ ಹೇಳಿದ್ದೇನೆ, ಚಾಪ್ಟರ್ಸ್ಗಳ ಲೀಸ್ಟನ್ನು ಕೊಟ್ಟಿದ್ದೇನೆ, ಯಾವ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದೇನೆ. ಇಷ್ಟೆಲ್ಲ ಇರಬೇಕಾದ್ರೆ
ಸ್ಟಾರ್ಟ್ ಟುಡೇ ನಾಟ್ ಸಮ್ ಡೇ. ಸರ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತೇನೆ, ಆಗೋದೇ ಇಲ್ಲ. ಈ ಮೂಮೆಂಟ್ನಿಂದ ರೈಟ್ ನೌ ಐ ವಿಲ್ ಸ್ಟಾರ್ಟ್ ಅಂತ ಹೇಳಿ. ಲೆಟ್ಸ್ ಮೇಕ್ ಯುವರ್ ಕಮ್ ಬ್ಯಾಕ್ ಸ್ಟ್ರಾಂಗ್. ನಂದು SA1 ಎಕ್ಸಾಮು, ನನ್ನ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ನನ್ನ ಹತ್ರ ಏನೂ ಆಗ್ತಾ ಇಲ್ಲ. ಆ ಮಾತನ್ನು ಬಿಟ್ಟೆ. ನಿಮ್ಮ ಹತ್ರ ಎಲ್ಲ ಆಗತ್ತೆ. ಆ ಒಂದು ಕರೆಕ್ಟ್ ಡೈರೆಕ್ಷನಲ್ಲಿ ನೀವು ಹೋಗಬೇಕು. ಆ ಒಂದು ಕರೆಕ್ಟ್ ಗೈಡೆನ್ಸ್ ನಿಮ್ಗೆ ಸಿಗಬೇಕು. ಈ ವಿಡಿಯೋ ಮುಖಾಂತರ ಅದು ಸಿಗ್ತಾ ಇದೆ. ಇನ್ಯಾಕೆ ತಡ? ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ನನ್ನ ಹತ್ರ ಆಗತ್ತೆ ಅಂತ ಹೋಗಿ ವಿಶ್ವವೇ ನೀವು ಗೆಲ್ತೀರಾ ಅನ್ನೋ ಭರವಸೆ ನನಗಿದೆ. ಓಕೆ, ಸೊ ಟುಗೆದರ್ ವಿ ಆಲ್ ವಿಲ್ ಮೇಕ್ ಅ ಕಮ್ ಬ್ಯಾಕ್. ಹಾಗೆ ನೀವು ಸಹ ನಿಮ್ಮ ಎಫರ್ಟ್ಸ್ ಮೇಲೆ ಪ್ರೌಡ್ ಆಗ್ತೀರಾ ಅನ್ನೋ ಫೀಲಿಂಗ್ ನನಗಿದೆ. ಇದೇ ನೋಟ್ನಲ್ಲಿ ನಮ್ಮ ಪರೀಕ್ಷೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಶೇರಿಂಗ್ ಈಸ್ ಕೇರಿಂಗ್. ಹಾಗೆ ಕಮೆಂಟಲ್ಲಿ ಸಹ ತಿಳಿಸಿ ಸೋಷಿಯಲ್ ಸೈನ್ಸ್ ಈಸಿ ಅಂತ. ಇದರಿಂದ ನಿಮಗೂ ಸಹ ಕಾನ್ಫಿಡೆನ್ಸ್ ಬರುತ್ತೆ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.